ಸರಿ, ಕೋರ್ಟಲ್ಲಿ ಏನಾಯಿತು? ಇವತ್ತು ಚೀಫ್ ಜಸ್ಟಿಸ್ ಕೋರ್ಟಲ್ಲಿ ವಾದ ವಿವಾದ ಆಗಿ ಇಂಟರ್ವ್ಯೂ ಮಾಡೋ ಗ್ರ್ಯಾಂಟ್ ಆಗಿದೆ. ಸೊ ಫಾರ್ as ಸೆಕ್ಷನ್ 9 and 14 ಇಸ್ ಕನ್ಸರ್ನ್. ಸೆಕ್ಷನ್ 9 ಅದು ಕಂಪೋಸಿಷನ್ ಆಫ್ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಇದೆ. ಸೆಕ್ಷನ್ 14ಅಲ್ಲಿ ಸ್ಟೇಟ್ ಬೋರ್ಡ್ ಸಂಬಂಧಪಟ್ಟಂಗೆ ಏನು ಕಂಪೋಸಿಷನ್ ನಾನ್ ಮುಸ್ಲಿಮ್ಸನ್ನು ಏನು ನಾಮಿನೇಟ್ ಮಾಡ್ಬೋದಾಗಿದೆ ಅಂತೇಳಿ ಸೆಕ್ಷನ್ 14 ಅಮೆಂಡ್ಮೆಂಟ್ ಮಾಡಿದರು. ಅದು 2 ಸೆಕ್ಷನ್ಗೆ ಸ್ಪೆಸಿಫಿಕ್ ಆಗಿ ಸ್ಟೇ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಮೇನ್ ಒಂದು ಲಾ ಏನು ಪಾಸ್ ಮಾಡಿದರು ಅಂತ ಹೇಳಿದರೆ, ಇದು ವಕ್ಫ್ ಬೈ ಯೂಸರ್ ಕಾನ್ಸೆಪ್ಟನ್ನೇ ತೆಗೆದಾಕಿದ್ರು. ಆ ವಕ್ಫ್ ಬೈ ಯೂಸರನ್ನು ಸ್ಟೇ ಮಾಡಿದ್ದಾರೆ. ಯಾವ ಪ್ರಾಪರ್ಟೀಸ್ ಅದರ ರಿಜಿಸ್ಟರ್ಡ್ ಇದೆ, ಅಂಡರ್ ರಿಜಿಸ್ಟರ್ಡ್ ಆಗ್ಬೋದು, ವಕ್ಫ್ ಬೈ ಯೂಸರ್ ಅಂತ ಏನು ತಲೆತಲಾಂತರ ನಡೀತಾ ಇದೆ, ಅದನ್ನ ಬಗ್ಗೆ ಈ ನೆಕ್ಸ್ಟ್ ಹಿಯರಿಂಗ್ವರೆಗೂ ಅಬ್ಜೆಕ್ಷನ್ ಹಾಕೋವರೆಗೂ ಏನು ಮಾಡಬಾರ್ದು ಅಂತೇಳಿ ಒಂದು ಇಂಟರ್ವ್ಯೂ ಮಾಡಿ ಗ್ರಾಂಟ್ ಮಾಡಿದ್ದಾರೆ. ಸರ್, 3 ಅಂಶಗಳನ್ನು ಇಲ್ಲಿ ಬದಲಾವಣೆಯನ್ನು ಮಾಡಿ ಆದೇಶವನ್ನು ಕೊಟ್ಟಿರುವಂಥದ್ದು. ಹೌದು. ಇವತ್ತು ಒಂದು ರೀತಿಯಲ್ಲಿ ಇಂಟ್ರಿಮ್ ಸ್ಟೇ ಅಂದರೆ ಪೂರ್ತಿಯಾಗಿ ಇಡೀ ತಿದ್ದುಪಡಿಗೆ ಸಿಕ್ಕಿಲ್ಲ. ಇಲ್ಲ, ತಿದ್ದುಪಡಿಗೆ ಸಿಕ್ಕಿಲ್ಲ. ಅದರ ಬಗ್ಗೆ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಪ್ಯಾರಾವೈಸ್ ರಿಮಾರ್ಕ್ಸ್ ಹಾಕಿದ ಮೇಲೆ ರೀಜಾಯಿಂಡರ್ ಆಗುತ್ತೆ. ಅದಾದಮೇಲೆ ಫೈನಲ್ ಹಿಯರಿಂಗ್ ಅದು 5th ಮೇಗೆ ಮಾಡಿದ್ದಾರೆ. ಸರ್, ಪ್ರಮುಖ ಏನು ಒತ್ತಾಯ ಆಗ್ರಹ ಇದ್ದಿದ್ದು ಪೂರ್ತಿಯಾಗಿ ಕೊಡಬೇಕು, ಸ್ಟೇ ಕೊಡಬೇಕು ಅನ್ನುವಂಥದ್ದು ಒಂದು. ಇವತ್ತು ರಿಪ್ಲೇಯಲ್ಲೂ ಕೂಡ ಅಂದರೆ SG ರಿಪ್ಲೇ ಇತ್ತು. ಇವತ್ತು SG ರಿಪ್ಲೇಯಲ್ಲೂ ಕೂಡ ನೀವು ಕೇವಲ 3-4 ಸೆಕ್ಷನ್ ನೋಡಿಕೊಂಡು ಸ್ಟೇ ಕೊಡೋದು ಬೇಡ, ಇದಕ್ಕೆ ಸಾಕಷ್ಟು ಇದರಿಂದ ವರ್ಕ್ ಆಗಿದೆ ಅನ್ನುವಂಥದ್ದು ಕೂಡ ಸರ್ಕಾರ ತನ್ನ ವಾದವನ್ನು ಮಂಡಿಸ್ತದೆ. ನೋಡಿ, ಯೂಶ್ವಲಿ ಏನಾಗುತ್ತೆ, ಒಂದು ಪಾರ್ಲಿಮೆಂಟಲ್ಲಿ ಒಂದು ಎನಾಕ್ಟ್ಮೆಂಟ್ ಆದಮೇಲೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನು ಪಾಸ್ ಆಗುತ್ತೆ ಮೆಜಾರಿಟಿ ಒಪಿನಿಯಿಂದ, ಆಮೇಲೆ ಪ್ರೆಸಿಡೆಂಟ್ ಅಸೆಂಟ್ ಆದ ತಕ್ಷಣ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಚಾಲೆಂಜ್ ಮಾಡಿದೆ ಸುಪ್ರೀಂ ಕೋರ್ಟು, ಪ್ರೈಮಾ ಫೇಸಿಯಾಗಿ ಕೇಸ್ ಇದ್ದರೆ ಕೂಡ ಅದು ಎಕ್ಸೆಪ್ಷನಲ್ ಕೇಸಲ್ಲಿ ಇಂಟರ್ವ್ಯೂ ಮಾಡಿ ಕೊಡುತ್ತೆ ಹೊರತು ಇಮಿಡಿಯೇಟ್ಲಿ ಬೇರೆ ಕೇಸ್ ಕೊಡೋಂಗೆ ಅದು ಇಂಟರ್ವ್ಯೂ ಮಾಡಿ ಕೊಡೋದಿಲ್ಲ. ಆ್ಯಕ್ಚುಲಿ ಅದನ್ನೇ ಚೀಫ್ ಜಸ್ಟಿಸ್ ಅವರು ಹೇಳಿದರು, ಇದು ಅನ್ಯೂಶುವಲ್ ಸರ್ಕಮ್ಸ್ಟೆನ್ಸಸ್ ಇದೆ, ಅದನ್ನು ಎಕ್ಸೆಪ್ಷನಲ್ ಕೇಸಸ್ ಇರೋದ್ರಿಂದ ನಾನು ಇಂಟರ್ವ್ಯೂ ಮಾಡಿ ಕೊಡ್ತಾ ಇದ್ದೀನಿ. ನಮಗೂ ಇದು ಪಾರ್ಲಿಮೆಂಟಿಂದ ಪಾಸ್ ಆಗಿರೋದ್ರಿಂದ ಅದನ್ನು ಇಮಿಡಿಯೇಟ್ಲಿ ಸ್ಟೇ ಮಾಡಬೇಕಂತ ಇಲ್ಲ. ಆದರೆ ಏನು ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಇದೆ, ಇದರ ಬಗ್ಗೆ ಏನು ರಿಪರ್ಕಷನ್ ಆಗುತ್ತೆ ಎಲ್ಲ ದೇಶದಲ್ಲಿ, ಅದನ್ನು ತಡೆಗಟ್ಟಬೇಕಂತ ಹೇಳಿದರೆ ಈಗ ಇಂಟರ್ವ್ಯೂ ಮಾಡಿ ಕೊಡಬೇಕು ಅಂತ ಹೇಳಿ ಅದನ್ನು ಭಾವಿಸಿ ಕೊಟ್ಟಿದ್ದೀನಿ ಅಂತ ಹೇಳಿದರು.